ಬನ್ನಿ ಈ ವಿಡಿಯೋದಲ್ಲಿ ಕರಗದ ಮಹತ್ವ ಹಾಗೂ ಇತಿಹಾಸ ತಿಳಿದುಕೊಳ್ಳೋಣ. ನಮಸ್ಕಾರ ಬಾಸು, ನಾನ್ ನಿಮ್ ಟ್ರಾವೆಲ್ ಗೈ ಮುನಿ ಮಾತಾಡ್ತಾ ಇದ್ದೀನಿ. ಈ ಕರಗವು ಕರ್ನಾಟಕದ ಪ್ರಸಿದ್ಧ ಜಾನಪದ ಆಚರಣೆಯಾಗಿದ್ದು, ಈ ಸಂದರ್ಭದಲ್ಲಿ ವೈನುಕುಲ ಕುಲದೇವತೆಯಾದ ಶ್ರೀ ದ್ರೌಪದಮ್ಮ ತಾಯಿಯನ್ನು ಆರಾಧಿಸುತ್ತಾರೆ. ಕರಗ ಎಂದರೆ ಕುಂಭ ಎಂದರ್ಥ. ಕ ಎಂದರೆ ಕೈಯಿಂದ ಮುಟ್ಟದೆ, ರಾ ಎಂದರೆ ರುಂಡದ ಮೇಲೆ ಧರಿಸಿ, ಗ ಎಂದರೆ ಗತಿಸುವುದು ಎಂದರ್ಥ. ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿ ತಾಯಿಯು ಮೂರ್ಛೆ ತಪ್ಪಿ ಬಿದ್ದಾಗ ಅದನ್ನು ತಿಳಿಯದೆ ಪಾಂಡವರು ಮುಂದೆ ಹೋಗಿರ್ತಾರೆ. ಆ ತಾಯಿ ಎಚ್ಚರ ಬಂದು ನೋಡಿದಾಗ ಸ್ವಲ್ಪ ದೂರದಲ್ಲೇ ತಿಮ್ಮರಾಸುರ ಎಂಬ ರಾಕ್ಷಸ ನಿಂತಿರುತ್ತಾರೆ. ದ್ರೌಪದಿಯು ಆ ತಾಯಿ ತಮ್ಮ ಆದಿಶಕ್ತಿ ರೂಪವನ್ನು ತೋರುತ್ತಾಳೆ. ಅವನನ್ನು ಸಂಹರಿಸಲು ತಮ್ಮ ರಕ್ಷಕರನ್ನು ಸೃಷ್ಟಿಸುತ್ತಾಳೆ. ತಲೆಯಿಂದ ಯಜಮಾನನನ್ನು, ಹಣೆಯಿಂದ ಗಣಾಚಾರಿಯನ್ನು, ಕಿವಿಗಳಿಂದ ಗೌಡರನ್ನು, ಬಾಯಿಯಿಂದ ಗಂಟೆ ಪೂಜಾರಿಯನ್ನು ಮತ್ತು ಹೆಗಲಿನಿಂದ ವೀರಕುಮಾರನನ್ನು ಸೃಷ್ಟಿಸುತ್ತಾರೆ. ಇವರೆಲ್ಲ ಸೇರಿ ತಿಮ್ಮರಾಸುರನನ್ನು ಸಂಹರಿಸುತ್ತಾರೆ. ಮತ್ತೆ ಆ ತಾಯಿಯು ಸ್ವರ್ಗಾರೋಹಣ ಮಾಡಲು ನಿರ್ಧರಿಸುತ್ತಾರೆ. ಇದನ್ನು ತಿಳಿದ ವೀರಕುಮಾರರು ಅವರನ್ನು ಸ್ವರ್ಗಾರೋಹಣ ಮಾಡಲು ಕಳಿಸಲು ಇಷ್ಟವಿರಲಿಲ್ಲ. ಮತ್ತೆ ಈ ಶ್ರೀಕೃಷ್ಣನ ಸಲಹೆಯಂತೆ ಅವರನ್ನು ಬೇಡಿಕೊಳ್ಳುತ್ತಾರೆ. ಆಗ ಆ ತಾಯಿಯು, ನಾನು ಪ್ರತಿ ವರ್ಷ 3 ದಿನ ಭೂಮಿಗೆ ಬಂದು ನಿಮ್ಮ ಜೊತೆ ಇರ್ತೀನಿ ಅಂತ ವಚನನ್ನು ನೀಡುತ್ತಾಳೆ. ಅದೇ ರೀತಿ ಪ್ರತಿ ವರ್ಷವೂ ನಮ್ಮ ಕರ್ನಾಟಕದಲ್ಲಿ ಕರಗ ಮಹೋತ್ಸವ ನಡೆಯುತ್ತಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಮಸ್ತೆ.